ಹಲೋ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸಿಂಪಲ್ ಆಗಿರೋಂಥ ವರ್ಕ್ ಫ್ರಮ್ ಹೋಮ್ ಜಾಬ್ನ ತಗೊಂಡು ಬಂದಿದ್ದೀನಿ. ಕ್ಲಾರಿಟಿ ರೆಕ್ರೂಟಿಂಗ್ ಅನ್ನೋ ಕಂಪ್ನಿಯವರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇರೋವಂಥದ್ದು. ಜಸ್ಟ್ ಲಿಸನರ್ ಆಗಿ ನೀವಿಲ್ಲಿ ಕೆಲಸನ ಮಾಡಬೇಕಾಗಿರುತ್ತೆ. ಅಂದರೆ ನಿಮ್ಮ ಕಸ್ಟಮರ್ಸ್ ಹೇಳೋದನ್ನ ಪೇಷನ್ಸಿಂದ ಕೇಳಿಸ್ಕೊಳೋ ಅಂಥದ್ದೇ ನಿಮ್ಮ ಕೆಲಸ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿದೆ. ಹಾಗೆ ನೀವು ಬೇಕಾದರೆ ಫುಲ್ ಟೈಮ್ ಆಗೂ ಈ ಕೆಲಸನ ಮಾಡ್ಬೋದು ಅಥವಾ ಪಾರ್ಟ್ ಟೈಮ್ ಆಗೂ ಕೂಡ ನೀವು ಇಲ್ಲಿ ಕೆಲಸನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಜಸ್ಟ್ ನೀವೇನಾದ್ರು 10th ಪಾಸ್ ಆಗಿದ್ದೀನಿ ಅಥವಾ 12th ಪಾಸ್ ಆಗಿದ್ದೀನಿ ಅಂದರೂ ಕೂಡ ನೀವಿಲ್ಲಿ ಅಪ್ಲೈನ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಫ್ರೆಶರ್ಸ್ ಇದ್ದೀರಾ ಅವರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ದಿನದಲ್ಲಿ ನನಗೆ 2 to 3 hours ಆಫ್ ಟೈಮ್ ಸಿಗುತ್ತೆ, ದಿನದಲ್ಲಿ ಫ್ರೀ ಆಗಿರ್ತೀನಿ ಅಂದರೆ ಆ ಟೈಮ್ನ ನೀವು ಇಲ್ಲಿ ಕೊಟ್ಟು ಕೆಲಸನ ಮಾಡ್ಬೋದಾಗಿರುತ್ತೆ. ಹಾಗೆ ಯಾರೆಲ್ಲ ಸ್ಟೂಡೆಂಟ್ಸ್ ಇದ್ದೀರಾ, ಹೌಸ್ ವೈಫ್ಸ್ ಇದ್ದೀರಾ ಅಥವಾ ವರ್ಕಿಂಗ್ ವುಮೆನ್ ಇದ್ದೀರಾ ಅಥವಾ ರಿಟೈರ್ಡ್ ಪರ್ಸನ್ ಇದ್ದೀರಾ, ಮದರ್ಸ್ ಇದ್ದೀರಾ ಅಂದರೂ ಕೂಡ ನೀವಿಲ್ಲಿ ಅಪ್ಲೈನ ಮಾಡ್ಬೋದು. ಇಲ್ಲಿ ಯಾವುದೇ ರೀತಿಯಾದಂಥ ಏಜ್ ಲಿಮಿಟ್ಸ್ ಇಲ್ಲ ಅಥವಾ ಎಜುಕೇಷನ್ಸ್ನ ಕೊಟ್ಟಿಲ್ಲ ಅಥವಾ ಲೈಕ್ ರಿಸ್ಟ್ರಿಕ್ಷನ್ಸು ಇಲ್ಲಿ ಇರೋದಿಲ್ಲ. ಸೊ ಯಾರು ಬೇಕಾದರೂ ಇಲ್ಲಿ ಅಪ್ಲೈನ ಮಾಡ್ಬೋದು. ಸೊ ಈ ಕೆಲಸದ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಾನು ನಿಮಗೆ ಇನ್ಫಾರ್ಮೇಷನ್ಸ್ನ ಕೊಡ್ತೀನಿ, ಏನು ಕೆಲಸ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ. ಸೊ ಎಂಡ್ವರೆಗೂ ಕಂಪ್ಲೀಟ್ ಆಗಿ ನೋಡಿ. ಈ ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ಸ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಇನ್ನು ಇವತ್ತಿನ ವಿಡಿಯೋ ಕಡೆ ಬಂದರೆ ಲಿಂಕ್ಡ್ಇನ್ ಪ್ರೊಫೆಷ್ನಲ್ ವೆಬ್ಸೈಟಲ್ಲಿ ಪೋಸ್ಟ್ ಆಗಿರೋವಂಥ ಜಾಬ್ ಬಗ್ಗೆ ನಾನು ಇವತ್ತು ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇರೋವಂಥದ್ದು. ಕ್ಲಾರಿಟಿ ರೆಕ್ರೂಟಿಂಗ್ ಅನ್ನೋ ಕಂಪ್ನಿಯವರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಕಸ್ಟಮರ್ ಕೇರ್ ರೆಪ್ರೆಸೆಂಟೇಟಿವ್ ಅಂತ ಕೊಟ್ಟಿದ್ದಾರೆ ಕಂಪ್ನಿ ಲೈಕ್ ರೋಲ್ ನೇಮ್ನ. ಬಟ್ ನೀವಿಲ್ಲಿ ಲಿಸನರ್ ಆಗಿ ಕೆಲಸನ ಮಾಡಬೇಕಾಗಿರುತ್ತೆ. ಇಲ್ಲಿ ಮತ್ತೆ ನೀವು ನೋಡಿದ್ರೆ ಜಸ್ಟ್ 2 days ಆಗೋ ಅಷ್ಟೇ ಇಲ್ಲಿ ಪೋಸ್ಟ್ನ ಮಾಡಿರುವಂಥದ್ದು. ಸೊ ಇನ್ನೂ ಅಪ್ಲಿಕೇಶನ್ಸ್ನ ತೊಗೊಳ್ತಾ ಇದ್ದಾರೆ, ಮಿಸ್ ಮಾಡದೆ ಇಲ್ಲಿ ಅಪ್ಲೈನ ಮಾಡ್ಕೊಳ್ಳಿ. ಜೊತೆಗೆ ಇಲ್ಲಿ ನೀವು ನೋಡಿದ್ರೆ ವರ್ಕ್ ಫ್ರಮ್ ಹೋಮ್ ಅಂತ ಮೆನ್ಷನ್ನ ಮಾಡಿದ್ದಾರೆ. ಸೊ ರಿಮೋಟ್ ವರ್ಕ್ ಆಗಿರುತ್ತೆ. ಇನ್ನು ಇಲ್ಲಿ ಪಾರ್ಟ್ ಟೈಮ್ಗೆ ಅಂತ ಮೆನ್ಷನ್ ಮಾಡಿದರೆ ಇಲ್ಲಿ ಪಾರ್ಟ್ ಟೈಮ್ ಫುಲ್ ಟೈಮ್ ಎರಡೂ ಕೂಡ ಇದೆ. ನಿಮಗೆ ಎಷ್ಟು ಟೈಮ್ ಆಗುತ್ತೆ, ನೀವು ಎಷ್ಟು ಟೈಮ್ನ ಇಲ್ಲಿ ಸ್ಪೆಂಡ್ ಮಾಡ್ಬೋದು ಅನ್ನೋದ್ರ ಮೇಲೆ ಇಲ್ಲಿ ಡಿಪೆಂಡ್ ಆಗಿರುತ್ತೆ. ಇನ್ನು ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಕೆಲಸದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಲೈಕ್ ಅಬೌಟ್ ದ ಜಾಬ್ ಅಂತ ಕೊಟ್ಟು ಜಾಬ್ ಟೈಟಲ್ನ ಇವರಿಲ್ಲಿ ಕಸ್ಟಮರ್ ಕೇರ್ ರೆಪ್ರೆಸೆಂಟೇಟಿವ್ ಅಂತ ಇಟ್ಟಿದ್ದಾರೆ. ಬಟ್ ಮುಂದೆ ನಿಮ್ಮ ರೋಲ್ ಏನಾಗಿರುತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇನ್ನು ಲೊಕೇಶನ್ನ ನೋಡಿದ್ರೆ ರಿಮೋಟ್ ವರ್ಕ್ ಅಂತ ಮೆನ್ಷನ್ನ ಮಾಡಿದ್ದಾರೆ. ಓಕೆನಾ? ಸೊ ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಅಬೌಟ್ ಅಸ್ ಅಂತ ಕೊಟ್ಟು ಕ್ಲಾರಿಟಿ ಆ್ಯಪ್ ಇಸ್ ಆ್ಯನ್ ಆನ್ಲೈನ್ ಎಮೋಷನಲ್ ಸಪೋರ್ಟ್ ಪ್ಲ್ಯಾಟ್ಫಾರ್ಮ್ ಡಿಸ್ಲೈಸ್ ಟು ಪ್ರೊವೈಡ್ ಅ ಸೇಫ್ ಸಪೋರ್ಟಿವ್ ಸ್ಪೇಸ್ ಫಾರ್ ಇಂಡಿವಿಜುವಲ್ ಟು ಎಕ್ಸ್ಪ್ರೆಸ್ ದೇರ್ ಫೀಲಿಂಗ್ಸ್ ಆ್ಯಂಡ್ ರಿಲೇಟೆಡ್ ಎಂಪತಿ ಲಿಸನಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಈ ಪ್ಲ್ಯಾಟ್ಫಾರ್ಮ್ ಅಥವಾ ಈ ಆ್ಯಪ್ ಏನಾಗಿರುತ್ತೆ ಅಂದರೆ ಆನ್ಲೈನ್ ಎಮೋಷ್ನಲ್ ಸಪೋರ್ಟ್ಗೆ ಅಂತಲೇ ಮಾಡಿರೋವಂಥದ್ದು. ಲೈಕ್ ಅದು ಸೇಫ್ ಆಗಿರುತ್ತೆ. ಹಾಗೆ ಎಮೋಷ್ನಲ್ ಸಪೋರ್ಟ್ನ ಸ್ಟೆಬಿಲಿಟಿನ ಇಲ್ಲಿ ಕೊಡ್ತೀವಿ, ಈ ಆ್ಯಪ್ ಕಡೆಯಿಂದ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಲೈಕ್ ಇಲ್ಲಿ ಯಾವ ರೀತಿಯಾದಂಥ ಕಸ್ಟಮರ್ಸ್ ಇರ್ತಾರೆ ಅಂದರೆ ಲೈಫಲ್ಲಿ ತುಂಬ ಡಿಪ್ರೆಸ್ ಆಗಿರೋವಂಥದ್ದು ಅಥವಾ ಅವ್ರದ್ದೇ ಆದಂಥ ಕೆಲವೊಂದು ಪರ್ಸ್ನಲ್ ಪ್ರಾಬ್ಲಮ್ಸ್ಗಳಿರುತ್ತೆ. ಅದನ್ನು ಎಲ್ಲೂ ಶೇರ್ ಮಾಡೋದಕ್ಕಾಗ್ತಿರೋದಿಲ್ಲ, ನಮ್ಮನ್ನ ಜಡ್ಜ್ ಮಾಡ್ತಾರೆ ಅನ್ನೋ ಅವ್ರಿಗೆ ಲೈಕ್ ಥಿಂಕಿಂಗ್ ಇರುತ್ತೆ. ಅಥವಾ ಯಾರ ಹತ್ರ ಹೇಳಬೇಕು ಅಂತ ಗೊತ್ತಿರೋದಿಲ್ಲ, ರಿಲೇಟಿವ್ಸ್ ಹತ್ರ ಹೇಳಿದ್ರೆ ಪ್ರಾಬ್ಲಮ್ ಆಗುತ್ತೆ. ಈ ರೀತಿಯಾದಂಥ ಥಿಂಕಿಂಗ್ಸಿಂದ ಅಥವಾ ಈ ರೀತಿಯಾದಂಥ ಪ್ರಾಬ್ಲಮ್ಸಿಂದ ಅವ್ರು ಯಾರ ಹತ್ರನೂ ಏನೂ ಶೇರ್ ಮಾಡೋಕ್ಕೆ ಆಗಿರೋದಿಲ್ಲ. ಅಂಥವರು ಇಲ್ಲಿ ಕಸ್ಟಮರ್ಸ್ ಆಗಿರ್ತಾರೆ. ಸೊ ನಿಮ್ಮ ಕೆಲಸ ಏನಾಗಿರುತ್ತೆ ಅಂದರೆ ಇವರ ಕಂಪ್ನಿಯ ಕಸ್ಟಮರ್ಸ್ ಇರ್ತಾರೆ ಅಲ್ವಾ, ಅವ್ರ ಕಡೆಯಿಂದ ನಿಮಗೆ ಕಾಲ್ ಅಥವಾ ಲೈಕ್ ಕಾಲೇ ಬರುತ್ತೆ. ಸೊ ನೀವು ಆನ್ಸರ್ ಮಾಡಿ ಅವ್ರು ಏನು ಹೇಳ್ತಾರೆ ಅಲ್ವಾ ಅವ್ರ ಪ್ರಾಬ್ಲಮ್ಸ್ನ, ಅದನ್ನು ಜಸ್ಟ್ ನೀವು ಕೇಳಿಸ್ಕೊಳ್ಬೇಕಾಗಿರುತ್ತೆ ಅಷ್ಟೇ. ಅವ್ರನ್ನ ಜಡ್ಜ್ ಮಾಡದೆ ಅವ್ರು ಹೇಳೋದನ್ನ ಕೇಳಿಸ್ಕೊಳ್ಬೇಕಾಗಿರುತ್ತೆ. ಅದೇ ನಿಮ್ಮ ಕೆಲಸ ಆಗಿರುತ್ತೆ. ಇದಕ್ಕೆ ಅವರು ನಿಮಗೆ 30,000 to 35,000ವರೆಗೂ ಸ್ಯಾಲ್ರಿನ ಪರ್ ಮಂತ್ ಅವ್ರು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕಿಂತ ಜಾಸ್ತಿ ಕೂಡ ಕೊಡ್ತಾರೆ. ಬಟ್ ಅದು ನಿಮ್ಮ ಇಂಟರ್ವ್ಯೂ ಬೇಸ್ ಮೇಲೆಲ್ಲ ಡಿಪೆಂಡ್ ಆಗಿದೆ. ಅದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಇನ್ನು ಇಲ್ಲಿ ರಿಕ್ವೈರ್ಮೆಂಟ್ ನೋಡಿದ್ರೆ ಲೈಕ್ ಆ್ಯಕ್ಟಿವ್ಲಿ ಲಿಸನಿಂಗ್ ಟು ಯೂಸರ್ಸ್ ವಿತ್ ಎಂಪತಿ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಕೊಟ್ಟಿದ್ದಾರೆ. ಸೊ
ನೀವಿಲ್ಲಿ ಯೂಸರ್ಸ್ ಇರ್ತಾರೆ ಅಲ್ವಾ, ಅವ್ರು ಏನು ಹೇಳ್ತಾರೆ ಅನ್ನೋದನ್ನ ಆಕ್ಟಿವ್ ಆಗಿ ಕೇಳಿಸ್ಕೊಳ್ಬೇಕಾಗಿರುತ್ತೆ. ಜೊತೆಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ ಅವರ ಫೀಲಿಂಗ್ನ. ಜಡ್ಜ್ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಲೈಕ್ ಯಾರೋ ಒಬ್ರು ನಿಮಗೆ ಅವರ ಪರ್ಸ್ನಲ್ ಲೈಫ್ ಪ್ರಾಬ್ಲಮ್ಸ್ ಬಗ್ಗೆ ಏನಾದ್ರು ಹೇಳ್ತಾ ಇದ್ರು ಅಂದರೆ ನೀವು ತುಂಬ ಬೋರಿಂಗ್ ಆಗಿ ಹಾಂ ಹ್ಞೂ ಈ ರೀತಿ ಅಲ್ಲ, ಜಸ್ಟ್ ಅವ್ರಿಗೆ ಕನ್ವಿನ್ಸ್ ಆಗೋ ರೀತಿ, ಹೌದಾ ಓಕೆ ಇಟ್ಸ್ ಓಕೆ, ಅಥವಾ ಯೋಚನೆ ಮಾಡಬೇಡಿ, ಈ ರೀತಿ ಅವ್ರಿಗೆ ಲೈಕ್ ಸಮಾಧಾನ ಆಗಬೇಕು. ಆ ರೀತಿಯಾದಂಥ ಮಾತನ್ನ ಅಥವಾ ಆ ರೀತಿಯಾಗಿ ನೀವಿಲ್ಲಿ ರೆಸ್ಪಾಂಡ್ನ ಮಾಡಬೇಕಾಗಿರುತ್ತೆ. ಹಾಗೆ ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ ಅವರು ಯಾತಕ್ಕಾಗಿ ಅದನ್ನು ಮಾಡಿದ್ರು, ಯಾವ ರೀತಿಯ ಸಿಚುವೇಶನ್ ಅವ್ರು ಫೇಸ್ ಮಾಡ್ತಿದ್ದಾರೆ ಅನ್ನೋದ ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ಜಡ್ಜ್ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಪ್ರೊವೈಡ್ ನಾನ್ ಜಡ್ಜ್ಮೆಂಟ್ ಆ್ಯಂಡ್ ಕಂಪಲ್ಸರಿ ಸಪೋರ್ಟ್ ಅಂಡರ್ ಕಾನ್ವರ್ಸೇಷನ್ ಅಂತ ಕೊಟ್ಟಿದ್ದಾರೆ. ಸೊ ನಾನು ನಿಮಗೆ ಹೇಳ್ದೆ ಅಲ್ವಾ, ಇಲ್ಲಿ ಅವ್ರನ್ನ ಜಡ್ಜ್ ಮಾಡಬಾರ್ದು. ಕಾನ್ವರ್ಸೇಷನ್ ಮಧ್ಯೆ ಅವ್ರಿಗೆ ಲೈಕ್ ಅನ್ಕಂಫರ್ಟಬಲ್ ಫೀಲ್ ಆಗೋ ಹಾಗೆ ಅಥವಾ ಅವ್ರಿಗೆ ನಾವೇನೋ ತಪ್ಪು ಮಾಡಿಬಿಟ್ವಿ ಅನ್ನೋ ಥರ ಫೀಲ್ ಆಗದೆ ಇರೋ ಹಾಗೆ ನೀವು ಮಾತಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಮೇಂಟೈನ್ ಕಾನ್ಫಿಡೆನ್ಷಿಯಲ್ ಆ್ಯಂಡ್ ರಿಪೋರ್ಟ್ ಯೂಸರ್ ಪ್ರೈವಸಿ ಅಂತ ಕೊಟ್ಟಿದ್ದಾರೆ. ರೆಸ್ಪೆಕ್ಟ್ ಯೂಸರ್ ಪ್ರೈವಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವರ ಇನ್ಫಾರ್ಮೇಷನ್ ಅಥವಾ ಅವರು ಹೇಳಿರೋಂಥ ಪ್ರಾಬ್ಲಮ್ಸ್ಗಳ ಬಗ್ಗೆ ಅಥವಾ ವಿಷಯಗಳ ಬಗ್ಗೆ ನೀವು ಅದನ್ನು ಕಾನ್ಫಿಡೆನ್ಷಿಯಲ್ ಆಗಿ ಇಟ್ಕೊಳ್ಬೇಕಾಗಿರುತ್ತೆ. ಎಲ್ಲೋ ಶೇರ್ ಮಾಡುವಂಥದ್ದು ಅಥವಾ ಎಲ್ಲೋ ಲೀಕ್ ಮಾಡುವಂಥದ್ದು, ಅದನ್ನ ಇಟ್ಕೊಂಡು ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು, ಈ ರೀತಿಯಾದಂಥ ಲೈಕ್ ಮಿಸ್ಟೇಕ್ಸ್ನ ಅಥವಾ ಫಾಲ್ಟ್ಸ್ಗಳನ್ನ ನೀವು ಮಾಡಬಾರ್ದು. ಇಲ್ಲಿ ಎಲ್ಲೂ ಕೂಡ ಲೀಕ್ ಮಾಡಬಾರ್ದು, ಪ್ರೈವೇಸಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಫಾಲೋ ಗೈಡ್ಲೈನ್ ಆ್ಯಂಡ್ ಬ್ರಾಡ್ಕಾಸ್ಟ್ ಫಾರ್ ಅಪ್ಲಿಕೇಶನ್ ಇಂಟರಾಕ್ಷನ್ಸ್ ಇನ್ ದ ಪ್ಲ್ಯಾಟ್ಫಾರ್ಮ್ಸ್ ಅಂತ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಕೆಲವೊಂದು ಗೈಡ್ಲೈನ್ಸ್ಗಳನ್ನ ಕೊಟ್ಟಿರ್ತಾರೆ. ಲೈಕ್ ಬ್ಯಾಡ್ ವರ್ಡ್ಸ್ನ ಯೂಸ್ ಮಾಡಬಾರ್ದು, ಅಥವಾ ಅವ್ರಿಗೆ ಬೇಜಾರಾಗೋ ರೀತಿ ಅಥವಾ ಅವ್ರಿಗೆ ಹರ್ಟ್ ಆಗೋ ರೀತಿ ನೀವು ಮಾತಾಡಬಾರ್ದು, ಈ ರೀತಿಯಾದಂಥ ಗೈಡ್ಲೈನ್ಸ್ಗಳನ್ನ ಇಟ್ಟಿರ್ತಾರೆ. ಅದನ್ನು ನೀವು ಫಾಲೋ ಮಾಡಿಕೊಂಡು ಇಲ್ಲಿ ಕೆಲಸನ ಮಾಡಬೇಕಾಗಿರುತ್ತೆ ಈ ಪ್ಲ್ಯಾಟ್ಫಾರ್ಮಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ರಿಪೋರ್ಟ್ ಎನಿ ಇಶ್ಯೂ ಆರ್ ಕಾನ್ಸಿಕ್ವೇಷನ್ ಟು ಸಪೋರ್ಟ್ ಟೀಮ್ ಆ್ಯಸ್ ನೀಡೆಡ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆಲ್ಲನೂ ಏನಾದರೂ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅಥವಾ ಅರ್ಥ ಆಗ್ತಾ ಇಲ್ಲ, ಇಶ್ಯೂ ಫೇಸ್ ಮಾಡ್ತಾ ಇದ್ದೀರಾ ಅಂದರೆ ಸಪೋರ್ಟ್ ಟೀಮ್ಗೆ ನೀವು ಮೆಸೇಜ್, ಕಾಲ್ ಅಥವಾ ಚಾಟ್ ಮಾಡ್ಬೋದು. ಅವ್ರು ನಿಮ್ಗೆ ಏನಾಗ್ತೈತಲ್ಲ ಪ್ರಾಬ್ಲಮ್ ಅದನ್ನು ಸಾಲ್ವ್ ಮಾಡಿಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಏನೆಲ್ಲ ರಿಕ್ವೈರ್ಮೆಂಟ್ಸ್ ಇರಬೇಕು ಇಲ್ಲಿ ಕೆಲಸನ ಮಾಡೋದಕ್ಕೆ ಅಂದರೆ ಸ್ಟ್ರಾಂಗ್ ಕಮ್ಯುನಿಕೇಷನ್ ಆ್ಯಂಡ್ ಇಂಟರ್ಪರ್ಸನಲ್ ಸ್ಕಿಲ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ತುಂಬ ಚೆನ್ನಾಗಿ ಮಾತಾಡೋದಕ್ಕೆ ಬರಬೇಕು, ಇಂಟರ್ಪರ್ಸನಲ್ ಸ್ಕಿಲ್ ಇರಬೇಕು ನಿಮ್ಮಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸೆಕೆಂಡ್ ಪಾಯಿಂಟ್ ನೋಡಿದ್ರೆ ಎಬಿಲಿಟಿ ಟು ರಿಮೇನ್ ಎಂಥಪೆಟಿಕ್ ಆ್ಯಂಡ್ ಪೇಷನ್ಸ್ ಇನ್ ಕನ್ವರ್ಸೇಷನ್ಸ್ ಅಂತ ಕೊಡಿ. ಸೊ ಮಾತಾಡಬೇಕಾದ್ರೆ ಪೇಷನ್ಸ್ ಆಗಿ ಅವ್ರು ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನ ಕೇಳಬೇಕಾಗಿರುತ್ತೆ, ಕಾಮ್ ಆಗಿರಬೇಕಾಗುತ್ತೆ, ಜಡ್ಜ್ ಮಾಡದೆ ಅವ್ರಿಗೆ ರೆಸ್ಪಾನ್ಸ್ನ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ರಿಲೈಟಬಲ್ ಇಂಟರ್ನೆಟ್ ಕನೆಕ್ಷನ್ಸ್ ಅಂತ ಕೊಡಿ. ಸೊ ನಿಮಗೆ ಇಂಟರ್ನೆಟ್ ಕನೆಕ್ಷನ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಯಾಕಂದರೆ ನೀವು ವರ್ಕ್ನ ಮಾಡಬೇಕಾದ್ರೆ ಇದಕ್ಕೆ ನೆಟ್ ಯೂಸ್ ಆಗುತ್ತೆ, ನೆಟ್ ಇರಬೇಕಾಗಿರುತ್ತೆ. ಸೊ ಅದು ನೆಟ್ವರ್ಕ್ ಇಶ್ಯೂ ಬರುವಂಥದ್ದು ಅಥವಾ ಸರ್ವರ್ ಇಶ್ಯೂ ಬರುವಂಥದ್ದು ಆಗದೆ ನೀವು ನೀಟಾಗಿ ಕಾನ್ವರ್ಸೇಷನ್ನ ಅಥವಾ ಕೆಲಸನ ಮಾಡೋದಕ್ಕೆ ಯೂಸ್ ಆಗಲಿ ಅಂತ ಹೇಳಿ ಇಂಟರ್ನೆಟ್ ಕನೆಕ್ಷನ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಇನ್ನು ಇಲ್ಲಿ ನೋಟ್ನ ನೋಡಿದ್ರೆ ಅಪ್ಲೈಯಿಂಗ್ ವಿತ್ ಓನ್ಲಿ ಬಿ ಆಕ್ಸೆಸ್ ಥ್ರೂ ಆ್ಯನ್ ATS ಲಿಂಕ್ ಪ್ರೊವೈಡೆಡ್ ಅಬೋ. ಅಂದರೆ ನೀವಿಲ್ಲಿ ಅಪ್ಲೈನ ಮಾಡಬೇಕು ಅಂದರೆ ಮೇಲ್ಗಡೆ ನಾನೊಂದು ಲಿಂಕ್ ಮೂಲಕ ಅಪ್ಲೈ ಮಾಡಿದ ಹೇಗೆ ಅಂತ ತೋರಿಸ್ಕೊಡ್ತೀನಿ. ಅದೇ ರೀತಿಯಾದಂಥ ಫಾರ್ಮ್ಗಳಲ್ಲಿ ನೀವು ಅಪ್ಲೈನ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾರೆ. ಪ್ರೊಫೈಲ್ ಶೇರಿಂಗ್ ಥ್ರೂ ಅದರ್ ಮೀನ್ಸ್ ವಿಲ್ ನಾಟ್ ಬಿ ಕನ್ಸಿಡರ್ಡ್ ಅಂತ ಕೊಟ್ಟಿದೆ. ಸೊ ಬೇರೆ ರೀತಿಯಾದಂಥ ಅಥವಾ ನಾನಿವಾಗ ತೋರಿಸ್ಕೊಡ್ತೀನಲ್ಲ ಆ ಥರ ಬಿಟ್ಟು ಬೇರೆ ರೀತಿಯಲ್ಲಿ ನೀವೇನಾದರೂ ನಿಮ್ಮ ಪ್ರೊಫೈಲ್ನ ಅಪ್ಲಿಕೇಶನ್ನ ಹಾಕಿದ್ರೆ ಅದು ಕನ್ಸಿಡರ್ ಮಾಡೋದಿಲ್ಲ ನಾವು ಅಂತ ಹೇಳ್ತಾರೆ. ಹಾಗೆ ಡು ನಾಟ್ ಚಾರ್ಜ್ ಎನಿ ಫೀಸ್ ಆರ್ candidates in any stages. If anyone approach you for money in exchange for this opportunity, treat it as a fraud and report it to us immediately ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವ್ರು ಆಲ್ರೆಡಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ, ನೋಡ್ಬೋದು. ಇಲ್ಲಿ ನಾವು ಯಾವುದೇ ರೀತಿಯಾದಂಥ ಫೀಸ್ ಅಥವಾ ಚಾರ್ಜಸ್ ರಿಜಿಸ್ಟ್ರೇಷನ್ಸ್ಗೆ ನಾವು ದುಡ್ಡು ಕೇಳೋದೇ ಇಲ್ಲ. ಅಕಸ್ಮಾತ್ ಯಾರಾದರೂ ದುಡ್ಡನ್ನ ಕೇಳ್ತಾ ಇದ್ದಾರೆ ಅಂದರೆ ಅವ್ರಿಗೆ ದುಡ್ಡನ್ನ ಕೊಡಬೇಡಿ, ಅದು ಫ್ರಾಡ್ ಅಂದ್ಕೊಳ್ಳಿ. ತಕ್ಷಣ ನಮಗೆ ಇಮಿಡಿಯೇಟಾಗಿ ರಿಪೋರ್ಟ್ನ ಮಾಡಿ ನಾವು ಆ್ಯಕ್ಷನ್ಸ್ನ ತಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕೆಲವೊಂದು ಸಲ ಇಲ್ಲಿ ಏನಾಗುತ್ತೆ ಅಂದರೆ ಕಂಪ್ನಿಯವರು ಜೆನ್ಯೂನ್ ಆಗೇ ಇರ್ತಾರೆ, ಬಟ್ ಅಲ್ಲಿ ವರ್ಕ್ ಮಾಡೋ ಅಂಥವ್ರು
ಪ್ರಾಫಿಟ್ನ ಮಾಡ್ಕೊಳೋದಕ್ಕೆ ಅಥವಾ ಅವರು ಏನೋ ಫ್ರಾಡ್ ಮಾಡೋದಕ್ಕೆ ನಿಮಗೆ ಕಂಪ್ನಿ ಹೆಸರಲ್ಲಿ ರಿಜಿಸ್ಟ್ರೇಷನ್ ಫೀಸ್ ಇದೆ ಅಥವಾ ಟ್ರೈನಿಂಗ್ ಫೀಸ್ ಇದೆ, ಈ ರೀತಿಯಾದಂಥ ಫೀಸ್ಗಳು ಅಂತ ಸುಮ್ಮನೆ ಹೇಳಿ ನಿಮ್ಮಿಂದ ಅಮೌಂಟ್ನ ತಗೊಳ್ತಾರೆ. ಅದಕ್ಕೆ ಇಲ್ಲಿ ಕಂಪ್ನಿಯವರೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ, ನಾವಿಲ್ಲಿ ಯಾವುದೇ ರೀತಿಯಾದಂಥ ಫೀಸ್ ಅಥವಾ ಅಮೌಂಟ್ ಚಾರ್ಜಸ್ಗಳನ್ನ ತಗೊಂಡಿದ್ದಿಲ್ಲ. ಅಕಸ್ಮಾತ್ ಯಾರಾದರೂ ಅಮೌಂಟ್ನ ಕೇಳಿದ್ರೆ ಇಮಿಡಿಯೇಟಾಗಿ ನಮಗೆ ಲೈಕ್ ಕಂಪ್ಲೇಂಟ್ನ ಮಾಡಿ ನಾವು ಆ್ಯಕ್ಷನ್ಸ್ನ ತಗೊಳ್ತೀವಿ ಅಂತ. ಓಕೆನಾ, ಇದು ಬಂದು ತುಂಬ ಜೆನ್ಯೂನ್ ಆಗಿರೋ ಅಂತಾನೆ ವರ್ಕ್ ಆಗಿರುತ್ತೆ. ಸೊ ಯಾರು ಕೂಡ ಹೆದ್ರದೆ ಇಲ್ಲಿ ಅಪ್ಲೈನ ಮಾಡ್ಬೋದು. ಓಕೆನಾ, ಇದಿಷ್ಟು ಇವತ್ತಿನ ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಇನ್ನು ಸಿಂಪಲ್ ಆಗಿ ಹೇಳಬೇಕು ಅಂದರೆ ಇಲ್ಲಿ ನೀವು ಕೇಳಿಸ್ಕೊಳೋವಂಥ ಕೆಲಸನ ಮಾಡಬೇಕಾಗಿರುತ್ತೆ. ನಿಮಗೆ ಕೇಳಿಸ್ಕೊಳೋಷ್ಟು ಪೇಷನ್ಸ್ ಇದೆ ಅಥವಾ ತುಂಬ ಏನು ಇಲ್ಲಿ ಪ್ರಾಬ್ಲಮ್ ಆಗೋ ರೀತಿ ಅಥವಾ ಡಿಸ್ಟರ್ಬ್ ಆಗೋ ರೀತಿ ಯಾರೂ ಮಾತಾಡೋದಿಲ್ಲ. ಜಸ್ಟ್ ಇವಾಗ ನಿಮ್ಮ ಕ್ಲೋಸ್ ಫ್ರೆಂಡ್ ನೀವು ಮಾತಾಡಿದ್ರೆ ಅವರು ಹೇಗೆ ಅವರ ಪರ್ಸ್ನಲ್ ಪ್ರಾಬ್ಲಮ್ಸ್ಗಳನ್ನ ಅಥವಾ ತುಂಬ ನೋವಾಗುವಂಥ ವಿಷಯಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ತಾರೆ, ಅದೇ ರೀತಿಯೇ ಇಲ್ಲಿ ಕೂಡ ಅವರ ಪರ್ಸ್ನಲ್ ಪ್ರಾಬ್ಲಮ್ಸ್ ಮನೇಲಿರುವಂಥದ್ದು ಅಥವಾ ಆಫೀಸಲ್ಲಿರುವಂಥದ್ದು ಅಥವಾ ಯಾರಿಗೂ ಹೇಳೋಕ್ಕಾಗದೇ ಇರೋವಂಥದ್ದನ್ನ ಇಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತಾ ಇರ್ತಾರೆ. ಅದನ್ನೇ ನಿಮಗೆ ಕೇಳಿಸ್ಕೊಳೋಷ್ಟು ಪೇಷನ್ಸ್ ಇರಬೇಕು. ಹಾಗೆ ಅವ್ರನ್ನ ಜಡ್ಜ್ ಮಾಡದೆ ನೀವು ಅವ್ರಿಗೆ ರೆಸ್ಪಾಂಡ್ನ ಮಾಡಬೇಕಾಗಿರುತ್ತೆ ಅನ್ನೋದಷ್ಟೇ ಇಲ್ಲಿ ಕೇಳಿರೋವಂಥದ್ದು. ತುಂಬ ಸಿಂಪಲ್ ಆಗಿರೋವಂಥ ಕೆಲಸ ಆಗಿರುತ್ತೆ. ಹಾಗೆ ಇದಕ್ಕೆ ನಿಮಗೆ ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಇರುತ್ತೆ. ನಿಮಗೆ ಯಾವಾಗ ಫ್ರೀ ಇರುತ್ತೆ ಆಗ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಜೊತೆಗೆ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಆಗಿರುತ್ತೆ. 30,000-35,000ವರೆಗೂ ನೀವು ಇಲ್ಲಿ ಸ್ಯಾಲ್ರಿನ ಎಕ್ಸ್ಪೆಕ್ಟ್ ಮಾಡ್ಬೋದು. ಜಾಸ್ತಿನೂ ಅವ್ರು ಒಂದೊಂದ್ಸಲ ಪೇ ಮಾಡ್ತಾ ಹೋಗ್ತಾರೆ. ಹಾಗೆ ನೀವೇನಾದ್ರು ಜಸ್ಟ್ 10th ಪಾಸ್ ಆಗಿದ್ದೀನಿ ಅಥವಾ 12th ಪಾಸ್ ಆಗಿದ್ದೀನಿ ಅಂದರೆ ನೀವಿಲ್ಲಿ ಅಪ್ಲೈನ ಮಾಡ್ಬೋದು. ಫ್ರೆಷರ್ಸ್ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾರೆ. ಇನ್ನು ಸ್ಟೂಡೆಂಟ್ಸ್, ಹೌಸ್ ವೈಫು, ಆಲ್ರೆಡಿ ವರ್ಕಿಂಗ್ ವುಮೆನ್ಸ್ಗಳು ಅಥವಾ ರಿಟೈರ್ಡ್ ಪರ್ಸನ್ಸ್ ಅಥವಾ ಲೈಕ್ ಯಾರೆಲ್ಲ ಮದರ್ಸ್ ಇದ್ದೀರಾ, ಮಗು ಇದೆ, ನನಗೆ 9 to 6 ಜಾಬ್ ಮಾಡೋಕ್ಕಾಗಲ್ಲ ಅನ್ನೋರು ಎಲ್ಲರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಸೊ ಸಿಂಪಲ್ ಆಗಿರೋವಂಥ ಜಾಬು ಯಾರು ಕೂಡ ಮಿಸ್ ಮಾಡದೆ ಇಲ್ಲಿ ಅಪ್ಲೈನ ಮಾಡ್ಕೊಳ್ಳಿ. ಇನ್ನು ಅಪ್ಲೈ ಮಾಡೋದು ಹೇಗೆ ಅಂತ ನೋಡಿದ್ರೆ ಇಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಕ್ಲಿಕ್ ಮಾಡಿದ್ಮೇಲೆ ಅದು ನಿಮಗೆ ಇನ್ನೊಂದು ಇಂಟರ್ಫೇಸ್ ಅವರ ಅಫಿಷಿಯಲ್ ವೆಬ್ಸೈಟ್ಗೆ ಅಥವಾ ಪೋಸ್ಟ್ಗೆ ಅದು ನಿಮ್ಮನ್ನ ಕರ್ಕೊಂಡೋಗುತ್ತೆ. ಓಕೆ, ನೀವಿಲ್ಲಿ ನೋಡ್ಬೋದು ಅದ್ರದ್ದು ಇನ್ನೊಂದ್ಸಲ ಎಲ್ಲ ರೀತಿಯಾದಂಥ ಇನ್ಫಾರ್ಮೇಷನ್ಸ್ನ ಡೀಟೇಲ್ಸ್ನ ಇಲ್ಲಿ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಬೇಕಾದರೆ ನೀವಿಲ್ಲಿ ಅದನ್ನು ಚೆಕ್ ಮಾಡ್ಕೊಬೋದು. ನೀವಿಲ್ಲಿ ನೋಡಿದ್ರೆ ಲೈಕ್ ಜಾಬ್ ಟೈಪ್ ಬಂದು ಪಾರ್ಟ್ ಟೈಮ್ ಅಂತ ಮೆನ್ಷನ್ ಮಾಡ್ತಾರೆ. ಪಾರ್ಟ್ ಟೈಮ್ ಆಗೋಬೇಕಾದ್ರೆ ಮಾಡ್ಬೋದು ಅಥವಾ ಫುಲ್ ಟೈಮ್ ಆಗೋಬೇಕಾದ್ರೆ ಮಾಡ್ಬೋದು. ಇನ್ನು ಪ್ರಾಜೆಕ್ಟ್ಸ್ ಡ್ಯೂರೇಷನ್ ಬಂದು ಲಾಂಗ್ ಟೈಮ್ ಆಗಿರುತ್ತೆ. ಓಕೆನಾ, ಲಾಂಗ್ ಎಷ್ಟು ವರ್ಷ ಬೇಕಾದರೂ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಯಾವುದೇ ರೀತಿ ನಿಮ್ಮನ್ನ ಟರ್ಮಿನೇಟ್ ಮಾಡುವಂಥದ್ದು ಅಥವಾ ತೆಗೆದಾಕುವಂಥದ್ದು ಇಲ್ಲಿ ಇರೋದಿಲ್ಲ ಅಂತ ಹೇಳ್ತಾರೆ. ಇನ್ನು ಸ್ಯಾಲ್ರಿ ನೋಡಿದ್ರೆ ನೀವು 25,000ಇಂದ 40,000ವರೆಗೂ ಪರ್ ಮಂತ್ ನೀವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಲೆವೆಲ್ಸ್ ನೋಡಿದ್ರೆ 0 to 10 years ಅಂತ ಕೊಡಿ. ಸೊ ನಿಮ್ಗೇನು ಎಕ್ಸ್ಪೀರಿಯನ್ಸೇ ಬೇಕಾಗಿಲ್ಲ, ಇಲ್ಲಿ ಫ್ರೆಷರ್ ಆಗಿದ್ರು ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಅದ್ರ ಬಗ್ಗೆ ಕೆಲವೊಂದಷ್ಟು ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದಾರೆ, ನೀವು ಬೇಕಂದರೆ ಇಲ್ಲಿ ಜಸ್ಟ್ ಒಂದ್ಸಲ ಓದ್ಕೊಬೋದು. ಓಕೆನಾ, ಇನ್ನೊಂದು ಇಲ್ಲಿ ನೋಡಿದ್ರೆ ಅಪ್ಲೈ ಹೇಗೆ ಇನ್ನೊಂದು ರೀತಿ ಮಾಡ್ಬೋದು ಅನ್ನೋದು ಕೂಡ ಕೊಟ್ಟಿದ್ದಾರೆ. ಡೌನ್ಲೋಡ್ ಕ್ಲಾರಿಟಿ ಆ್ಯಪ್ ಫ್ರಮ್ ಪ್ಲೇ ಸ್ಟೋರ್, ಕಂಪ್ಲೀಟ್ ದ ಅಪ್ಲಿಕೇಶನ್ ಪ್ರೋಸೆಸ್, ಟೀಮ್ ವಿಲ್ ಕಾಂಟ್ಯಾಕ್ಟ್ ಯು 2 business days ಫಾರ್ ಅ ಬೆನಿಫಿಟ್ ಇಂಟರ್ವ್ಯೂಸ್ ಅಂತ ಕೊಡಿ. ಸೊ ಇಲ್ಲಿ ನೀವು ಆ್ಯಪ್ ಇರುತ್ತೆ, ಕ್ಲಾರಿಟಿ ಆ್ಯಪ್ ಅಂತ, ಅದನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿ ಅಲ್ಲಿ ನೀವು ಲೈಕ್ ಅಪ್ಲಿಕೇಶನ್ಸ್ನ ಪ್ರೋಸೆಸ್ ಮಾಡಬೇಕಾಗಿರುತ್ತೆ. ಅದಾಗಿ 2 business days ಒಳಗಡೆ ಟೀಮ್ ಕಡೆಯಿಂದ ನಿಮಗೆ ಕಾಲ್ ಮಾಡಿ ಇಂಟರ್ವ್ಯೂ ತೊಗೊಂಡು ಅದಾದ್ಮೇಲಿಂದ ನೀವು ಇಲ್ಲಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಇನ್ನೊಂದು ರೀತಿ ಮೇನ್ ಆಗಿ ಯಾವ ರೀತಿ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ನೋಡಿದ್ರೆ ಇಲ್ಲಿ ಅಪ್ಲೈ ನೌ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಿಮ್ಮ ನೇಮು, ಲಾಸ್ಟ್ ನೇಮು, ಇಮೇಲ್ನ ಕೇಳ್ತಾ ಇದೆ. ಇಲ್ಲಿ ನಿಮ್ಮ ನೇಮು, ಲಾಸ್ಟ್ ನೇಮು, ಇಮೇಲ್ನ ಕೊಟ್ಟು ಕಂಟಿನ್ಯೂ ಕೊಡಬೇಕಾಗಿರುತ್ತೆ. ನೀವಿಲ್ಲಿ ನಿಮ್ಮ ನೇಮು, ಲಾಸ್ಟ್ ನೇಮ್ ಆಗಿ ಇಮೇಲ್ನ ಕೊಟ್ಟಾದ್ಮೇಲೆ ನೀವು ಕೊಟ್ಟಿರೋಂಥ ಇಮೇಲ್ಗೆ ಅವ್ರ ಕಡೆಯಿಂದ ಒಂದು OTP ಬರುತ್ತೆ. ಸೊ ಆ OTPನ ನೀವಿಲ್ಲಿ ಹಾಕ್ಬೇಕಾಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. 6 digit OTP ಇರುತ್ತೆ. ಸೊ ಅದನ್ನು ಚೆಕ್ ಮಾಡಿ ಇಲ್ಲಿ ಆ OTPನ ನೀವು ಹಾಕಬೇಕಾಗಿರುತ್ತೆ. ನನಗೂ ಕೂಡ ಇಲ್ಲಿ ಒಂದು OTP ಬಂದಿದೆ ಅವ್ರ ಕಡೆಯಿಂದ. ನಾನು ಇವಾಗ ಅದನ್ನು ಹಾಕಿ ನಿಮಗೆ ತೋರಿಸ್ಕೊಡ್ತೀನಿ. ಜಸ್ಟ್ ಅ ಮಿನಿಟ್, ಅದು ಔಟ್ಡೇಟೆಡ್ ಆಗೋಯಿತು. ಓಕೆ,
8226335. ಓಕೆ, ಇಲ್ಲಿ ಟೈಮ್ ತುಂಬ ಕಮ್ಮಿ ಇದೆ. ತಕ್ಷಣ ಅಲ್ಲಿ ಬರ್ತಿದ್ದಾಗೆ ನೀವಿಲ್ಲಿ ನಿಮ್ಮ ಒ ಟಿ ಪಿನ ಹಾಕಬೇಕಾಗಿರುತ್ತೆ. ಅದಾದಮೇಲೆ ಇಲ್ಲಿ ನಿಮ್ಮ ರೆಸ್ಯೂಮ್ನ ಅಟ್ಯಾಚ್ ಮಾಡಬೇಕಾಗಿರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಲೈಕ್ ನಿಮ್ಮ ರೆಸ್ಯೂಮ್ ಯಾವುದಿದೆ ಅದನ್ನು ಸೆಲೆಕ್ಟ್ನ ಮಾಡಿಕೊಂಡು ನೀವಿಲ್ಲಿ ಪೋಸ್ಟ್ ಮಾಡಿದರೆ ಇಲ್ಲಿ ನಿಮ್ಮ ರೆಸ್ಯೂಮು ಅಪ್ಲೋಡ್ ಆಗುತ್ತೆ. ಅದಾದಮೇಲೆ ಅಪ್ಲೋಡ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಿಮಗೆ ಇನ್ನೊಂದು ಇಂಟರ್ಫೇಸ್ ಬರುತ್ತೆ. ಇದು ತುಂಬ ಮೇನ್ ಆಗಿರುತ್ತೆ. ಇಲ್ಲಿ ನೀವು ಕರೆಕ್ಟಾಗಿ ಆನ್ಸರ್ನ ಮಾಡಬೇಕಾಗಿರುತ್ತೆ. ಓಕೆನಾ? ಸೊ ಇಲ್ಲಿ ಸ್ವಲ್ಪ ಲೋಡ್ ಆಗ್ತಾ ಇದೆ, ಜಸ್ಟ್ ಅ ಮಿನಿಟ್. ಸೊ ಅದಾದಮೇಲೆ ಇಲ್ಲಿ ನೀವು ನೋಡಿದ್ರೆ ಹೌ ಸೂನ್ ಕ್ಯಾನ್ ಯು ಜಾಯಿನ್ ಅಂತ ಕೊಟ್ಟಿದ್ದಾರೆ. ಸೊ ಎಷ್ಟು ಬೇಗ ನೀವು ಇಲ್ಲಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಇಮಿಡಿಯೇಟ್ಲಿ ಅಂತಲೇ ಆನ್ಸರ್ನ ಹಾಕಿ. ಓಕೆನಾ? ಸೊ ವಾಟ್ ಈಸ್ ಯೋರ್ ಮಂತ್ಲಿ ಎಕ್ಸ್ಪೆಕ್ಟಿಂಗ್ ಸ್ಯಾಲ್ರಿ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮ ಎಕ್ಸ್ಪೆಕ್ಟಿಂಗ್ ಸ್ಯಾಲ್ರಿ ಏನಿದೆ ಮಂತ್ಲಿ ಅಂತ ಕೊಟ್ಟಿದ್ದಾರೆ. ನಾನು ನಿಮಗೆ ಹೇಳೋದು ಲೈಕ್ 30,000 ಒಳಗೆ ಹಾಕಿ, ಯಾಕಂದರೆ 40,000 ಇಲ್ಲಿ ಲಾಸ್ಟ್ ಇರೋದ್ರಿಂದ ನೀವು 30,000 to 35,000 ಒಳಗೆ ಹಾಕಿದ್ರೆ ಅದು ಓಕೆ ಅನ್ಸ್ಕೊಳುತ್ತೆ. ಇನ್ನು ಇಲ್ಲಿ ನಿಮ್ಮ ಸಿಟಿ ಹಾಕಬೇಕಾಗಿರುತ್ತೆ. ನೀವು ಲೈಕ್ ಬ್ಯಾಂಗ್ಳೂರಾ, ಮೈಸೂರಾ, ಯಾವ್ದು ಬೇಕಾದರೂ ನೀವು ಇಲ್ಲಿ ಹಾಕ್ಬೋದು. ನಾನು ಜಸ್ಟ್ ಇಲ್ಲಿ ನಮ್ಮ ಸಿಟಿ ಹಾಕ್ತಾ ಇದ್ದೀನಿ. ಓಕೆನಾ? ಸೊ ಅದಾದಮೇಲೆ ಇಲ್ಲಿ ಸ್ವಲ್ಪ ನೀವು ಸ್ಕ್ರೋಲ್ ಡೌನ್ ಮಾಡಿ, ಜಸ್ಟ್ ಅ ಮಿನಿಟ್. ಅದಾದಮೇಲೆ ಇಲ್ಲಿ ನಿಮಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ಈ ಫೀಲ್ಡಲ್ಲಿ ಅಂತ ಕೇಳ್ತಾ ಇದೆ. ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಇದ್ದರೆ ನೀವು ಜಸ್ಟ್ ಎಕ್ಸ್ಪೀರಿಯನ್ಸ್ನ ಹಾಕ್ಬೋದು. ಇಲ್ಲಾಂದರೆ ಜಸ್ಟ್ ಫ್ರೆಷರ್ ಅಂತ ನೀವು ಇಲ್ಲಿ ಲೈಕ್ ಕೊಡ್ಬೋದು. ಫ್ರೆಷರ್ಗೆ ನೀವು ಜಸ್ಟ್ ಇಲ್ಲಿ 0 ಅಂತ ಹಾಕಿದ್ರೆ ಸಾಕಾಗಿರುತ್ತೆ. ಅಥವಾ ನಿಮ್ಗೆ ಏನು ಎಕ್ಸ್ಪೀರಿಯನ್ಸ್ ಇದೆ ಅಷ್ಟು ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ನ ಇಲ್ಲಿ ಕೊಟ್ಟು ಅಪ್ಲೈ ಅಂತ ಕ್ಲಿಕ್ ಮಾಡಬೇಕಾಗಿರುತ್ತೆ. ಅದಾದಮೇಲೆ ಅದು ನಿಮಗೆ ಒಂದ್ಸಲ ಚೆಕ್ ಮಾಡಿ ಈ ರೀತಿಯಾದಂಥ ಬರುತ್ತೆ, ಲೈಕ್ ಅಪ್ಲಿಕೇಶನ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮಗೆ ಎ ಐ ಟ್ರೈನಿಂಗ್ನ ತೊಗೊಳ್ಬೋದು ನೀವು ಅಂತ ಕೊಟ್ಟಿದೆ. ಹೇಗೆ ಇಂಟರ್ವ್ಯೂಸ್ ಇರುತ್ತೆ ಅಥವಾ ಹೇಗೆ ಲೈಕ್ ಕ್ವೆಶನ್ಸ್ ಬರುತ್ತೆ ಅನ್ನೋದನ್ನೆಲ್ಲ ನೀವು ಇಲ್ಲಿ ಚೆಕ್ನ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲ ಆದಮೇಲೆ ನೀವು ಕೊಟ್ಟಿರೋಂಥ ನಿಮ್ಮ ಇಮೇಲ್ ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಅವ್ರ ಕಡೆಯಿಂದ ಕಾಲ್ ಅಥವಾ ಇಮೇಲ್ ಬರುತ್ತೆ. ಆದಷ್ಟು ನಿಮ್ಮ ಇಮೇಲ್ನ ಸ್ಪ್ಯಾಮ್ ಲಿಸ್ಟಲ್ಲೂ ಕೂಡ ಚೆಕ್ ಮಾಡ್ಕೊತಾ ಇರಿ. ಯಾವುದೇ ಅನ್ನೋನ್ ನಂಬರಿಂದ ನಿಮಗೆ ಕಾಲ್ ಬಂದರೆ ರಿಸೀವ್ ಮಾಡಿ ಆನ್ಸರ್ನ ಮಾಡಿ ಅಂತ ಹೇಳ್ತೀನಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಇನ್ನು ಯಾರಿಗೆಲ್ಲ ಈ ಜಾಬ್ ನೀಡ್ ಇದೆ ಅನಿಸುತ್ತೆ ಅವ್ರಿಗೆಲ್ಲ ನೀವು ಪ್ಲೀಸ್ ಶೇರ್ನ ಮಾಡಿ. ಅದರಿಂದ ನಿಮಗೂ ಹೆಲ್ಪ್ ಆಗಲಿ, ಅವ್ರಿಗೂ ಹೆಲ್ಪ್ ಆಗಲಿ ಅಂತ. ಜೊತೆಗೆ ಇವತ್ತಿನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ವಿಡಿಯೋನಿಗೆ ಹೆಣ್ಣು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.